ಇವತ್ತಿನ ರೆಸಿಪಿ ಬಂದು ಗೋಡಂಬಿ ಬರ್ಫಿ. ತುಂಬಾ ಈಸಿ ಮಾಡೋದು. ಸೊ ಇವಾಗ ನಾನಿಲ್ಲಿ 2 ಕಪ್ ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನಿವಾಗ 1/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊತೀನಿ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು 1.5 ಕಪ್ ಹಾಕ್ಕೋಬೋದು. ನೋಡಿ, ಇದು ಕರೆಕ್ಟಾಗಿ ಬಂದಿದೆ. ಇವಾಗ ಹಿಂಗೆ ಎತ್ಕೊಂಡು ನೋಡಿದ್ರೆ ಒಂದೆಲೆ ಪಾಕ ಥರ ಬರಬೇಕು. ಅದಾದಮೇಲೆ ಗೋಡಂಬಿ ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಸ್ವಲ್ಪ ತಿರುಗಿಸ್ತಾನೆ ಇರಬೇಕು, ಯಾಕಂದರೆ ತಳ ಗಂಟಾಗಬಾರ್ದು ಅಂತ. ಇದಿಷ್ಟಾದಮೇಲೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಅದಾದಮೇಲೆ ನೋಡಿ, ಹಿಂಗೆ ಎತ್ಕೊಂಡ್ರೆ ಉಂಡೆ ಕಟ್ಟ ಹದಕ್ಕೆ ಬರುತ್ತೆ. ಇವಾಗ ಇಷ್ಟು ರೆಡಿ ಆಗಿದೆ. ಸ್ವಲ್ಪ ನೀಟಲ್ಲಿ ತಿರುಗಿಸ್ಕೊಂಡು ಈಗ ಒಂದು ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಹಾಕಿ ಸ್ವಲ್ಪ ನಾದ್ಕೊಳ್ಳೋಣ. ನಾದ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ಬಿಸಿ ಇರೋವಾಗೆ ನಾದ್ಕೊಬಿಡ್ಬೇಕು, ಇಲ್ಲಾಂದರೆ ಗಂಟು ಥರ ಆಗುತ್ತೆ. ಆರಿದ್ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿ ಬಂದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ಇದು ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಇವಾಗ ನಾವು ಪೀಸಸ್ ಕಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಚಪಾತಿ ಕಟ್ಟಿ ತೊಗೊಂಡು ಲಟ್ಟಿಸ್ಕೊಳ್ಳೋಣ. ಇದು ನೋಡ್ಕೊಳ್ಳಿ, ನಿಮಗೆ ಸೈಜ್ ಹೇಗೆ ಬೇಕೋ ಹಾಗೆ. ಸ್ವಲ್ಪ ದಪ್ಪ ಬೇಕಿದ್ದರೆ ದಪ್ಪ ಲಟ್ಟಿಸ್ಕೊಂಡು ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಬೇಕಿದ್ದರೆ ಸಿಲ್ವರ್ ಪೇಪರ್ ಹಾಕೋಬೋದು, ನಾವೆಲ್ಲ ಹಾಕೋತಾ ಇಲ್ಲ. ತುಂಬ ಈಸಿಯಾಗೇ ಮಾಡ್ಕೊಂಬಿಡ್ಬೋದು. ಹೇಗಿದ್ರು ಗೋಡಂಬಿ ಎಲ್ಲ ಮನೆಯಲ್ಲೇ ಇರುತ್ತೆ, ತುಂಬ ಫಾಸ್ಟಾಗೂ ಆಗಿಬಿಡತ್ತೆ. ಬಿಸಿ ಇರೋವಾಗೇ ಸ್ವಲ್ಪ ನೀಟಲ್ಲಿ ಕಟ್ ಮಾಡಿಕೊಂಡ್ರೆ ಪೀಸಸ್ ಈ ಥರ ಬರುತ್ತೆ. ಎಷ್ಟು ಸಾಫ್ಟಾಗಿರುತ್ತೆ. ಇವಾಗ ಗೋಡಂಬಿ ಬರ್ಫಿ ರೆಡಿಯಾಗಿದೆ.